ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ. ವಿಷಯ ರಾಜ್ಯಶಾಸ್ತ್ರ. ರೋಮನ್ ಅಂಕಿ 1. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 1ನೇ ಕ್ವಶನ್. ವೈಸರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು. ಎ. ಪಂಡಿತ್ ಮೋತಿಲಾಲ್ ನೆಹರು. ಬಿ. ಪಂಡಿತ್ ಜವಾಹರಲಾಲ್ ನೆಹರು. ಸಿ. ಗೋಪಾಲ್ ಕೃಷ್ಣ ಗೋಖಲೆ. ಡಿ. ವಲ್ಲಭಭಾಯ್ ಪಟೇಲ್. ಬಿ. ಕರೆಕ್ಟ್ ಆನ್ಸರ್ ಪಂಡಿತ್ ಜವಾಹರಲಾಲ್ ನೆಹರು. 2ನೇ ಕ್ವಶನ್. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು. ಎ. ಸುಕುಮಾರ್ ಸೆನ್. ಬಿ. ವಿ. ಎಸ್. ಸಂಪತ್. ಸಿ. ವಾಸಿಂ ಜೈದಿ. ಡಿ. ರಾಜೀವ್ ಕುಮಾರ್. ಕರೆಕ್ಟ್ ಆನ್ಸರ್. 3ನೇ ಕ್ವಶನ್. ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದ ವರ್ಷ. ಎ. 1993. ಬಿ. 1992. ಸಿ. 1882. ಡಿ. 2022. ಬಿ. 1992. ಕರೆಕ್ಟ್ ಆನ್ಸರ್. ಕೇಂದ್ರ ಪಟ್ಟಿಗೆ ಉತ್ತಮ ಉದಾಹರಣೆ. ಐ. ವಿವಾಹ. II. ಶಿಕ್ಷಣ. III. ಸಾರಿಗೆ. 4ನೇ IV. ರಕ್ಷಣೆ. ಎ. IV ಮತ್ತು II. ಬಿ. IV ಮತ್ತು III. ಸಿ. III ಮಾತ್ರ. ಡಿ. IV ಮಾತ್ರ. ಬಿ. II ಮತ್ತು III. ಕರೆಕ್ಟ್ ಆನ್ಸರ್. ಜೀನ್ ಬೋಡಿನ್ ರವರ ಕೃತಿಯನ್ನು ಹೆಸರಿಸಿ. ಎ. ದಿ ಲಾಸ್. ಬಿ. ದಿ ಪೊಲಿಟಿಕ್ಸ್. ಸಿ. ದಿ ರಿಪಬ್ಲಿಕ್. ಡಿ. ದಿ ಪ್ರಿನ್ಸ್. ಸಿ. ದಿ ರಿಪಬ್ಲಿಕ್. ರೋಮನ್ ಅಂಕಿ 2. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ ನಡೆಯುವ ಚುನಾವಣೆಯು ಉಪಚುನಾವಣೆಯಾಗಿರುತ್ತದೆ. 7ನೇ ಕ್ವಶನ್. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಮಾಡುವ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಾಗಿರುತ್ತಾರೆ. 8ನೇ ಕ್ವಶನ್. ಬಂಗಾಳ ಸರ್ಕಾರವು ಡ್ಯಾಶ್ ಅನ್ನು ನಿಷೇಧಿಸಿದೆ. ನೀಲಿ ಬೆಳೆಯನ್ನು ನಿಷೇಧಿಸಿದೆ. 9ನೇ ಕ್ವಶನ್. ಭಾರತದಲ್ಲಿ ಪ್ರಥಮ ಬಾರಿಗೆ ಅಣುಪರೀಕ್ಷೆ ನಡೆದ ವರ್ಷ. 1974. 10ನೇ ಕ್ವಶನ್. 1966ರಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಡ್ಯಾಶ್ ರವರು ಸಹಿ ಹಾಕಿದರು. ಅಯೂಬ್ ಖಾನ್ ರವರು ಸಹಿ ಹಾಕಿದರು ಎನ್ನಲಾಗಿದೆ. ರೋಮನ್ ಅಂಕಿ 3. ಹೊಂದಿಸಿ ಬರೆಯಿರಿ. ಎ. ಬಾಂಬೆ ವಿಭಜನೆ. ಬಿ. ಜೆಪಿಎಸ್ಸಿ. ಸಿ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಡಿ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಇ. ಸಿರಿಯಾ. ಎ. ಬಾಂಬೆ. ಆನ್ಸರ್ ಬಿ. 1960 ಆಗಿರುತ್ತದೆ. ಬಿ. ಜೆಪಿಎಸ್ಸಿ. ಡಿ. ಜಂಟಿ ಲೋಕಸೇವಾ ಆಯೋಗ. ಕರೆಕ್ಟ್ ಆನ್ಸರ್ ಆಗಿರುತ್ತದೆ ಬಿಗೆ. ಸಿ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಎ. ಕಡ್ಡಾಯ ಶಿಕ್ಷಣ. ಡಿ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಸಮ್ಮಿಶ್ರ ಸರ್ಕಾರ. ಸಿರಿಯಾ. ಇ. ಅಮೆಂಡ್ಮೆಂಟ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸುತ್ತೇವೆ? ಮೇ 1. 13ನೇ ಕ್ವಶನ್. UDHR ವಿಸ್ತರಿಸಿ. ಮಾನವ ಹಕ್ಕುಗಳ ಸ್ವಾತಂತ್ರ್ಯ ಘೋಷಣೆ ಆಗಿದೆ. 14ನೇ ಕ್ವಶನ್. ಭಯೋತ್ಪಾದನೆಯ ಮೂಲಪದ ಯಾವುದು? ಟೆರರಿಸಂ. 15ನೇ ಕ್ವಶನ್. ಏಕರಾಷ್ಟ್ರಾಧಿಪತ್ಯ ಎಂದರೇನು? ಏಕರಾಷ್ಟ್ರಾಧಿಪತ್ಯ ಎಂದರೆ ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳಲ್ಲಿ ಒಂದೇ ರಾಷ್ಟ್ರ ತಮ್ಮ ಅಧಿಕಾರ ಸ್ಥಾನಮಾನಗಳನ್ನು ಹೊಂದಿದರೆ, ಹಾಗೆಯೇ ತನ್ನ ಸಂಸ್ಕೃತಿ, ಆರ್ಥಿಕ ಸದೃಢತೆ ಮತ್ತು ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುವ ಸಾಮರ್ಥ್ಯವನ್ನು ಹೊಂದಿರುವುದನ್ನು ಏಕರಾಷ್ಟ್ರಾಧಿಪತ್ಯ ಎನ್ನುವರು. 16ನೇ ಕ್ವಶನ್. ಸಂವಿಧಾನದ ಯಾವ ವಿಧಿಯು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ? 51ನೇ ವಿಧಿಯು ಸಂವಿಧಾನದ ವಿದೇಶಾಂಗ ಬಗ್ಗೆ ತಿಳಿಸುತ್ತದೆ. ಭಾಗ. ರೋಮನ್ ಅಂಕಿ 5. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಭಾರತ ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ಬರೆಯಿರಿ. 18ನೇ ಕ್ವಶನ್. ಅಧಿಕಾರ ಶ್ರೇಣಿ ಪದ್ಧತಿಯ ಅರ್ಥ ತಿಳಿಸಿ. 19ನೇ ಕ್ವಶನ್. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಈ ಆಯೋಗದ 2 ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ. ಇದು ಫಿಕ್ಸ್ ಆಗಿರುತ್ತದೆ ಕ್ವಶನ್. 20ನೇ ಕ್ವಶನ್. ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ಹೆಸರಿಸಿ. 21ನೇ ಕ್ವಶನ್. ನೈತಿಕತೆಯ ಕೊರತೆಯು ಭ್ರಷ್ಟಾಚಾರಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ಟಿದೆ?
22ನೇ ಕ್ವಶನ್, ಪ್ರಪಂಚದ ಇಬ್ಬರು ಅಧಿಕಾರಯುತ ಆಡಳಿತಗಾರರನ್ನು ಹೆಸರಿಸಿ. 23ನೇ ಕ್ವಶನ್, ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ ಮತ್ತು ನೇಪಾಳ ಆಗಿರುತ್ತವೆ. 24ನೇ ಕ್ವಶನ್, 16ನೇ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ಯಾವಾಗ ನಡೆಯಿತು? ರೋಮನ್ ಸಂಖ್ಯೆ 6. ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ. 25ನೇ ಕ್ವಶನ್, ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ. 26ನೇ ಕ್ವಶನ್, ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 27ನೇ ಕ್ವಶನ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ. 28ನೇ ಕ್ವಶನ್, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ದಲಿತ ಚಳವಳಿಯ ಕಾರಣಗಳನ್ನು ತಿಳಿಸಿ. ಈ ಚಿತ್ರದ ಮೂಲಕ ತಿಳಿಸುವುದನ್ನು ಕಂಪಲ್ಸರಿ ಕ್ವಶನ್ ಕೇಳುತ್ತಾರೆ. ಈ ವರ್ಷ ತುಂಬ ಎಕ್ಸಾಮ್ ಕಠಿಣವಾಗಿರುವುದರಿಂದ 29ನೇ ಕ್ವಶನ್, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳಿಗೆ ನಿವಾರಣೋಪಾಯಗಳನ್ನು ವಿವರಿಸಿ. 30ನೇ ಕ್ವಶನ್, ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿ. 31ನೇ ಕ್ವಶನ್, ಭಾರತ ಸರ್ಕಾರದ ಗುಣಗಳ್ಯಾವುವು ಪಟ್ಟಿ ಮಾಡಿ. 32ನೇ ಕ್ವಶನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. 33ನೇ ಕ್ವಶನ್, ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ ಕುರಿತು ಟಿಪ್ಪಣಿ ಬರೆಯಿರಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಕ್ವಶನ್, 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. 35ನೇ ಕ್ವಶನ್, ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ? ಅದರ ನಿವಾರಣೋಪಾಯಗಳನ್ನು ವಿವರಿಸಿ. 36ನೇ ಕ್ವಶನ್, ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳ ಕುರಿತು ವಿಶ್ಲೇಷಿಸಿ. 37ನೇ ಕ್ವಶನ್, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಭಾಗ ಇ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ. 24ನೇ ಕ್ವಶನ್, ವಿಶ್ವಸಂಸ್ಥೆಯ 2 ಅಂಗಗಳನ್ನು ಹೆಸರಿಸಿ. 28ನೇ ಕ್ವಶನ್, ಹಿಂದುಳಿದ ವರ್ಗಗಳ ಚಳವಳಿಯ ಕಾರಣಗಳನ್ನು ವಿವರಿಸಿ.